ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ರಾಜ್ಯಕ್ಕೆ ಮತ್ತೆ ನಕ್ಸಲ್ ಕಂಟಕ ಶುರುವಾಗುತ್ತಾ ಅನ್ನೋ ಆತಂಕ ಸೃಷ್ಟಿಯಾಗಿಬಿಟ್ಟಿದೆ. ನಕ್ಸಲ್ ಸಿಪಿ ಮೊಹಿದ್ದೀನ್, ಆಶಿಕ್ ಮನೋಜ್ ಹಾಗೂ ಸೋಮನ ಬಂಧನದ ಬಳಿಕ ಕಮಾಂಡೋ ತರಬೇತಿ ಪಡೆದಿರುವಂಥ 20 ಮಂದಿ ತಂಡ ಅರಣ್ಯಕ್ಕೆ ನುಗ್ಗಲು ರೆಡಿಯಾಗಿತ್ತು ಅನ್ನೋ ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ. ಈ ಬಗ್ಗೆ ಗುಪ್ತಚರ ಇಲಾಖೆಗೂ ಮಾಹಿತಿ ರವಾನೆ ಆಗಿದೆ ಅಂತ ತಿಳಿದು ಬಂದಿದೆ. ಇದರ ಜೊತೆಗೆ ನಕ್ಸಲ್ ಒಬ್ಬ ಕರ್ನಾಟಕದ ಅರಣ್ಯ ಪ್ರದೇಶದೊಳಗೆ ನುಗ್ಗಿರೋದಾಗಿ ಕೂಡ ತಿಳಿದಿದೆ. ಈ ಎಲ್ಲದರ ಮೂಲಕ ರಾಜ್ಯಕ್ಕೆ ಈಗ ನಕ್ಸಲ್ ಆತಂಕ ಮತ್ತೆ ಎದುರಾಗಿದೆ. ಈ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ಇರಲಿ. ಹೌದು ಸ್ನೇಹಿತರೆ, ನಕ್ಸಲ್ ವಿಕ್ರಮ್ ಗೌಡ ತನ್ನ ಪಟಾಲಂನೊಂದಿಗೆ ಅಂದರೆ ಸಹಚರರೊಂದಿಗೆ ಕರ್ನಾಟಕದ ಅರಣ್ಯದೊಳಗೆ ಪ್ರವೇಶಿಸಿದ್ದಾನೆ. ಜೊತೆಗೆ ಟ್ರೈ ಜಂಕ್ಷನ್ ಅಂದರೆ ಕರ್ನಾಟಕ, ತಮಿಳುನಾಡು, ಕೇರಳ ಗಡಿಯಿಂದ ತಪ್ಪಿಸಿಕೊಂಡಿರುವಂತಹ ಸಂತೋಷ್ ತಮಿಳುನಾಡಿನ ಕೊಯಮತ್ತೂರಲ್ಲಿ ಇರೋದಾಗಿ ವರದಿಯಾಗಿದೆ. ಅಷ್ಟೇ ಅಲ್ಲದೆ ಸ್ಥೂಲಕಾಯ ಮತ್ತು ಮಂಡಿ ನೋವಿನಿಂದ ಬಳಲುತ್ತಿರುವ ವಯನಾಡಿನ ವನರಾಕ್ಷಿ ಕರ್ನಾಟಕ ಮೂಲದ ಜಯಣ್ಣಗೆ ಜುಲೈನಲ್ಲಿ ತಮಿಳುನಾಡಿನಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ಅನ್ನೋ ಮಾಹಿತಿ ಕೂಡ ಕೇರಳ ತನಿಖಾ ಸಂಸ್ಥೆಗಳಿಗೆ ಸಿಕ್ಕಿದೆ. ಈ ಇಬ್ಬರು ಕೂಡ ಕರ್ನಾಟಕದಲ್ಲೇ ಇದ್ದಾರೆ ಅಂತ ಹೇಳಲಾಗ್ತಿದೆ ಅಂತ ವರದಿಯಾಗಿದೆ. ಇನ್ನು ಫೆಬ್ರವರಿಯಲ್ಲಿ ಆನೆ ದಾಳಿಯಿಂದ ಗಾಯಗೊಂಡಿದ್ದ ಕರ್ನಾಟಕದ ಅಂಗಡಿ ಸುರೇಶ್ ಕಣ್ಣೂರು ಪೊಲೀಸರಿಗೆ ಶರಣಾಗತಿಯಾಗಿದ್ದ. ಈತ ವಿಚಾರಣೆ ವೇಳೆ ವಿಕ್ರಮಗೌಡ ಮತ್ತು ಮೊಹಿದ್ದೀನ್ ನಡುವೆ ಮನಸ್ತಾಪವಿದ್ದು ಮತ್ತೆ ಟ್ರೈ ಜಂಕ್ಷನ್ಗೆ ಬರದೆ ಕರ್ನಾಟಕದಲ್ಲೇ ನಕ್ಸಲ್ ಚಟುವಟಿಕೆ ಮಾಡೋದಾಗಿ ಹೇಳಿದ್ದ ಅಂತ ವರದಿಯಾಗಿದೆ. ಈಗಾಗಲೇ ಕೇರಳ ATS ತಂಡದಿಂದ ಅರೆಸ್ಟ್ ಆಗಿರುವಂಥ ಆಶಿಕ್ ಮನೋಜ್ ಕೂಡ ಆತಂಕಕಾರಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾನೆ. ಕೇರಳ ಕಮಾಂಡೋ ತರಬೇತಿ ಪಡೆದಿರುವಂಥ 20 ಮಂದಿ ಯುವಕರು ಅರಣ್ಯದೊಳಗೆ ಕಾರ್ಯಾಚರಿಸಲು ತಯಾರಿ ನಡೆಸಿದ್ದಾರೆ. ಧೀರಜ್ ಎಂಬ ಯುವಕ ಇದರ ನೇತೃತ್ವ ವಹಿಸಿರುವುದಾಗಿ ತಿಳಿಸಿದ್ದಾನೆ ಮನೋಜ್. ಇನ್ನು ಕೊಡಗು ಮೂಲದ ಲಿಜೇಶ್ ರಾಮನ್ ಕೇರಳ ಸರ್ಕಾರದ ಪುನರ್ವಸತಿ ಯೋಜನೆಯಡಿ ಪೊಲೀಸರ ಕಣ್ಗಾವಲಿನಲ್ಲಿದ್ದಾನೆ. ಜಯಣ್ಣ ಮತ್ತು ವನಜಾಕ್ಷಿ ಚಿಕಿತ್ಸೆ ಬಳಿಕ ಸರ್ಕಾರಕ್ಕೆ ಶರಣಾಗೋ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಕೆಲವು ಬೆಳವಣಿಗೆಗಳು ನಕ್ಸಲ್ ಆತಂಕವನ್ನು ಸೃಷ್ಟಿಸಿರೋದಂತೂ ಸುಳ್ಳಲ್ಲ. ಈ ಎಲ್ಲದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.